ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ವಿಧವಿಧವಾದ ಸೊಪ್ಪುಗಳನ್ನ ಉಪಯೋಗಿಸಿ ಒಂದು ಆರೋಗ್ಯಕರವಾದಂಥ ರೊಟ್ಟಿ ಅಥವಾ ತಾಳಿಪಟ್ಟು ಅಂತ ಕೂಡ ಹೇಳ್ಬೋದು, ಅದನ್ನು ಹಾಗೇ ಕಡಲೆಕಾಯಿ ಬೀಜದ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಸುಮಾರು ಒಂದು ದೊಡ್ಡ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದರ ಜೊತೆಗೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಕಡಲೆಕಾಯಿ ಬೀಜನ ಸ್ವಲ್ಪ ಹುರಿದು ಚಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಈ ರೀತಿ ತರ್ತರಿಯಾಗಿ ಪೌಡ್ರ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅಕ್ಕಿ ಹಿಟ್ಟಲ್ಲಿ ಕಡಲೆಕಾಯಿ ಬೀಜ ತಿನ್ನುವಾಗ ಕ್ರಂಚಿಯಾಗಿ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅಥವಾ ಚಾಪ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು. ಈರುಳ್ಳಿ ಆದಷ್ಟು ಸಣ್ಣ ಇದ್ದಷ್ಟು ಒಳ್ಳೆಯದು, ಆಗ ನಿಮಗೆ ರೊಟ್ಟಿ ತಟ್ಟುವಾಗ ಅನುಕೂಲ ಆಗುತ್ತೆ. ಹಾಗೆ 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೇಕು. ಈಗ ಮಕ್ಕಳು ಎಲ್ಲ ತಿನ್ನೋದಿದ್ರೆ ನೀವು ಹಸಿಮೆಣಸಿನ್ಕಾಯಿನ ಹಾಕದೇ ಇದ್ರೂ ಕೂಡ ಆಗುತ್ತೆ. ಹಾಕಿದಾಗ ಒಂದು ಸ್ವಲ್ಪ ಲೈಟಾಗಿ ನಿಮಗೆ ಖಾರ ಅನಿಸುತ್ತೆ ಅಷ್ಟೇ. ಇಲ್ಲಾಂದರೆ ಇದ್ರ ಬದಲಾಗಿ ನೀವು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸುಮಾರು 5 ಥರದ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಎಲ್ಲವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಒಳ್ಳೆ ನಾರಿನಂಶ ಇರುವಂಥದ್ದು ಅಂತ ನಿಮಗೆಲ್ಲ ಗೊತ್ತು. ಈಗ ಯಾವ್ಯಾವ ತೊಗೊಂಡಿದ್ದೀನಿ ಅಂದರೆ ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಿದ್ದರೆ ನೀವು ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸೊಪ್ಪು ಬೇಕಿದ್ರೂ ನೀವು ಸೇರಿಸ್ಕೋಬೋದು. ಇದರಲ್ಲಿ ಇಷ್ಟೇ ಪ್ರಮಾಣ ಅಂತ ಏನಿಲ್ಲ. ಈಗ ಕೆಲವ್ರಿಗೆ ಮೆಂತ್ಯ ಸೊಪ್ಪು ಜಾಸ್ತಿ ಇಷ್ಟ ಇರುತ್ತೆ, ಅಂಥವರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸಬ್ಸಿಗೆ ಸೊಪ್ಪು ಹಾಕ್ಕೋಬೋದು, ಅಥವಾ ಯಾವುದಾದ್ರೂ ಸೊಪ್ಪು ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ರೀತಿ ಸೊಪ್ಪುಗಳನ್ನ ಹಾಕಿ ಮಾಡಿದಂಥ ಅಕ್ಕಿ ರೊಟ್ಟಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ, ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಅಂತ ಕೂಡ ಹೇಳ್ಬೋದು, ಹಾಗೆ ಆರೋಗ್ಯವಾಗಿ ಕೂಡ ಇರುತ್ತೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಎಲ್ಲವುದು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಏನಂದರೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ, ಆದರೆ ಸೊಪ್ಪು ತಿನ್ನೋವಾಗ ಸ್ವಲ್ಪ ಆ ಸೊಪ್ಪು ಬೇಡ ಈ ಸೊಪ್ಪು ಬೇಡ ಅಂತ ಗಲಾಟೆ ಮಾಡ್ತಾನೆ. ಅಂಥ ಟೈಮ್ನಲ್ಲಿ ನಾನು ಅವನಿಗಿಷ್ಟವಾದಂಥ ಅಕ್ಕಿ ರೊಟ್ಟಿಗೆ ಈ ರೀತಿ ಮಿಕ್ಸ್ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಕೊಟ್ಟಾಗ ಅವನಿಗೆ ಗೊತ್ತಾಗದೆ ಇದರಲ್ಲಿ ಸೊಪ್ಪನ್ನು ತಿಂದಿರ್ತಾನೆ. ಈ ರೀತಿ ನೀವು ಕೂಡ ಅಮ್ಮಂದರು ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಏನಾದರೂ ತಿನ್ನಿಸ್ಬೇಕು ಅಂದಾಗ ಯಾವ ರೀತಿ ಅಡುಗೆನಲ್ಲಿ ತರಕಾರಿ ಆಗಿರ್ಬೋದು ಅಥವಾ ಸೊಪ್ಪನ್ನಾಗಲಿ ಹಾಕಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ನಾವು ಪ್ರತಿದಿನ ಅಡುಗೆ ಮಾಡ್ತೀವಿ, ಆದರೆ ಆ ಅಡುಗೆನ ನಾವು ಮಾಡೋದ್ರಲ್ಲಿ ಎಷ್ಟು ಆರೋಗ್ಯಕರವಾಗಿದೆ, ಅದು ಯಾವ ರೀತಿ ನಮ್ಮ ಮಕ್ಕಳ ಮೇಲಾಗಲಿ ಅಥವಾ ನಮ್ಮ ಮನೆಯವ್ರ ಮೇಲಾಗಲಿ ಪರಿಣಾಮ ಬೀರುತ್ತೆ ಅಂತ ನೋಡ್ಕೋಬೇಕಾದಂಥ ಜವಾಬ್ದಾರಿ ನಮ್ಮ ಗೃಹಿಣಿಯರದೇ ಆಗಿರುತ್ತೆ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಅಡುಗೆನಲ್ಲೂ ಕೂಡ ನಾವು ಸ್ವಲ್ಪ ಗಮನನ ಕೊಟ್ಟಾಗ ಅಡುಗೆ ರುಚಿಯಾಗಿ ಕೂಡ ಮಾಡ್ಬೋದು, ಹಾಗೆ ಆರೋಗ್ಯವಾಗಿ ಕೂಡ ಮಾಡ್ಬೋದು. ಈಗ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ, ಇದು ಒಂದು 10 ನಿಮಿಷ ನೆನಿಲಿ. ಅಷ್ಟೊತ್ತಿಗೆ ನಾವು ಕಡಲೆಕಾಯಿ ಬೀಜದ ಚಟ್ನಿನ ಮಾಡ್ಕೊಂಡು ಬಿಡೋಣ. ಇದಕ್ಕೆ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸುಮಾರು 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಇದನ್ನು ಈಗ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಡ್ರೈ ರೋಸ್ಟೇ ಸಾಕು, ಎಣ್ಣೆಯನ್ನು ಹಾಕೋದು ಬೇಡ. ಇದನ್ನು ನಾವು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ನಂತರ ನಾವು ಚಟ್ನಿ ಮಾಡಿದಾಗ ಒಂದು ರೀತಿ ಹಸಿ ಹಸಿ ವಾಸನೆ ಇದ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಇದನ್ನು ಕಮ್ಮಿ ಉರಿನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಮುಂಚೆ ನಾನು ಇದೇ ರೀತಿ ಸಾಫ್ಟಾಗಿ ರಾಗಿ ರೊಟ್ಟಿನ ಮಾಡಿ ಅದಕ್ಕೆ ಹೊಂದುವಂಥ ಹುರುಳಿಕಾಳು ಚಟ್ನಿನ ಕೂಡ ಮಾಡಿ ತೋರಿಸಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಳ್ಳಿ ಶೈಲಿಯ ಹುರುಳಿಕಾಳು ಚಟ್ನಿನ ಮಾಡಿದ್ದೀನಿ ಇದರಲ್ಲಿ, ಒಮ್ಮೆ ಟ್ರೈ ಮಾಡಿ ನೀವು ಹೇಗಿದೆ ಅಂತ ಕೂಡ ಹೇಳ್ಬೋದು. ಈಗ ಅದೇ ಬಾಣಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದರಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಶುಂಠಿನ ತೊಗೊಂಡಿದ್ದೀನಿ. ಈಗ ಈ ಎಲ್ಲದನ್ನು
ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾನು ಒಂದು ಸಣ್ಣ ಗಾತ್ರದಷ್ಟು ಟೊಮೆಟೊನ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಳೋದ್ರಿಂದ ನೋಡಿಕೊಂಡು ನಾವು ಹುಳಿನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದೇನೆಂದರೆ ಇದರಲ್ಲಿ ಹಸಿಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಣಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ತೊಗೋಬೇಕಾಗತ್ತೆ. ಈಗ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ನಂತರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದ್ರ ಜೊತೆಗೇ ಫ್ರೈ ಮಾಡ್ಕೋಬೇಕು. ಈ ಜೀರಿಗೆ ಹಾಕೋದ್ರಿಂದ ನಿಮಗೆ ಕಡಲೆಕಾಯಿ ಬೀಜದ ಚಟ್ನಿನಲ್ಲಿ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಹಾಗೆ ಇನ್ನೊಂದೇನೆಂದರೆ ಈ ಕಡಲೆಕಾಯಿ ಬೀಜ ಹುರಿದಿರೋದು ಹಾಗೆ ಈ ಈರುಳ್ಳಿ ಟೊಮೆಟೊ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಇವೆರಡೂ ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ ನಂತರನೇ ನೀವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಬಿಸಿ ಇದರಲ್ಲೇ ಮಿಕ್ಸಿಗೆ ಹಾಕ್ಕೊಂಡು ಬಿಟ್ಟಾಗ ಕಡಲೆಕಾಯಿ ಬೀಜ ಎಲ್ಲ ಏನಂದರೆ ಒಂದು ರೀತಿ ಮುದ್ದೆ ಥರ ಆಗಿಬಿಡುತ್ತೆ. ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಾಗಲ್ಲ. ಹಾಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ಈ ಚಟ್ನಿನ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಿಮಗೆ ಟೇಸ್ಟ್ ಚೆನ್ನಾಗಿರೋದು. ಹಾಗೆ ಇದ್ರ ಜೊತೆಗೆ ತುಂಬ ಜನ ಇದ್ದಾರೆ ಅಂದರೆ ನೀವು ಸ್ವಲ್ಪ ತೆಂಗಿನಕಾಯಿನ ಕೂಡ ಸೇರಿಸ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ತರ್ತರಿ ಇದ್ದರೆ ಟೇಸ್ಟ್ ನಿಮಗೆ ಚೆನ್ನಾಗಿರುತ್ತೆ. ಈಗ ಚಟ್ನಿ ರುಬ್ಬಿದ್ದಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಜೊತೆಗೆ ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ಇದು ಚಟ್ನಿನಲ್ಲಿ ತಿನ್ನೋವಾಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಕಿದ್ರೆ ಇದ್ರ ಜೊತೆಗೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೊಂಬಣ್ಣ ಬರ್ತಾ ಇದ್ದಂಗೆ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಬೇಕಿದ್ರೆ ನೀವು ಹಿಂಗನ್ನು ಹಾಕ್ಕೋಬೋದು, ಇಲ್ಲ ಅಂದರೂ ಕೂಡ ಹಾಗೆ ಕೂಡ ಮಾಡ್ಕೋಬೋದು. ಈಗ ತಯಾರಾದಂಥ ಒಗ್ಗರಣೆನ ಚಟ್ನಿ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ರುಚಿಯಾದಂಥ ಕಡಲೆಕಾಯಿ ಬೀಜದ ಚಟ್ನಿ ರೆಡಿ ಆಯಿತು. ಈಗ ರೊಟ್ಟಿ ಮಾಡ್ಕೊಂಡು ಬಿಡೋಣ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋವಂಥ ಈ ಸಿಲಿಕಾನ್ ಶೀಟ್ ಬಗ್ಗೆ ಹೇಳಬೇಕು. ಇದನ್ನು ನಾನು ಸುಮಾರು ಒಂದು 6 ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ನಾನು ಕೂಡ ಯೂಟ್ಯೂಬಲ್ಲಿ ಒಬ್ಬರದ್ದು ಚಾನಲಲ್ಲಿ ನೋಡಿನೇ ಪರ್ಚೇಸ್ ಮಾಡಿದ್ದು. ಅದಕ್ಕೂ ಮುಂಚೆ ನಾನು ಬಟ್ರ್ ಶೀಟಲ್ಲಿ ಎಲ್ಲ ಇದು ಹೋಳಿಗೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಅದನ್ನು ಮಾಡ್ತಾಯಿದ್ದೆ. ಈ ಸಿಲಿಕಾನ್ ಶೀಟಂತೂ ತುಂಬಾ ಚೆನ್ನಾಗಿದೆ. ಹೇಳಬೇಕು ಅಂದರೆ 6 ಮಂತ್ಸಿಂದ ಉಪಯೋಗಿಸ್ತಾ ಇದ್ದೀನಿ. ನೋಡಿ ಈಗಲೂ ಕೂಡ ಎಷ್ಟು ಚೆನ್ನಾಗಿದೆ. ಎಲ್ಲ ಮಾಡಾದಮೇಲೆ ಒಂದು ಸ್ವಲ್ಪ ಸೋಪ್ ನೀರಲ್ಲಿ ಇದನ್ನು ತೊಳೆದು ಒಣಗಿಸಿ ಈ ರೀತಿ ಸುತ್ತಬಿಟ್ಟು ಕೂಡ ಎತ್ತಿಟ್ಕೋಬೋದು. ಏನೂ ಹಾಳಾಗೋದಿಲ್ಲ. ಒಂದು ರೀತಿ ಡ್ಯೂರಬಲ್ ಅಂತಲೇ ಹೇಳ್ಬೋದು. ಇದರ ಲಿಂಕನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದ್ರ ಥ್ರೂ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಈಗ ಈ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಕೂಡ ಬೇಕಾಗಲ್ಲ. ಈಗ ರೊಟ್ಟಿ ತಟ್ಕೋಬೇಕಾಗತ್ತೆ. ರೊಟ್ಟಿ ಸೈಜ್ ಕೂಡ ನಿಮಗೆ ಹೇಗೆ ಬೇಕೋ ಆ ರೀತಿ ಚಿಕ್ಕದಾಗಬೇಕಾ ಚಿಕ್ಕದಾಗಿ, ದೊಡ್ಡದಾಗಬೇಕಾ ದೊಡ್ಡದಾಗಿ ನೀವು ತಟ್ಕೋಬೋದು. ಹಾಗೆ ಕೆಲವ್ರಿಗೆ ಏನಂದರೆ ರೊಟ್ಟಿ ಸ್ವಲ್ಪ ದಪ್ಪ ಇದ್ದರೆ ಇಷ್ಟ ಆಗುತ್ತೆ, ಕೆಲವರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಲ್ರಿಗೂ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ರೊಟ್ಟಿನ ತಟ್ಕೋಬೋದು. ಮತ್ತು ಈ ಸಿಲಿಕಾನ್ ಶೀಟ್ನ ನೀವು ಡೈರೆಕ್ಟು ಹೆಂಚು ಮೇಲೆ ಹಾಕಿದಾಗ ಕೂಡ ಏನೂ ಆಗೋದಿಲ್ಲ. 1 ನಿಮಿಷ ಇದನ್ನು ಹೆಂಚು ಮೇಲೆ ಬಿಟ್ಟಾಗ ಕೂಡ ಏನೂ ತೊಂದರೆ ಇಲ್ಲ, ಆರಾಮಾಗಿ ಉಪಯೋಗಿಸ್ಕೋಬೋದು. ರೊಟ್ಟಿ ಅಂತಲೇ ಅಲ್ಲ, ಇದರಲ್ಲಿ ನೀವು ಒಬ್ಬಟ್ಟೆಲ್ಲ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಾಗತ್ತೆ. ಈಗ ಮಧ್ಯದಲ್ಲಿ ಒಂದು ಸಣ್ಣ ಹೋಲನ್ನು ಮಾಡ್ಕೊಂಡಿದ್ದೀನಿ, ಅದೇನಕ್ಕೆ ಅಂತ ಮುಂಚೆ ಹೇಳ್ತೀನಿ ನಿಮಗೆ. ಈಗ ಹೆಂಚು ಕೂಡ ಕಾದಿದೆ, ರೊಟ್ಟಿನ ಸುಟ್ಕೋಬೇಕಾಗತ್ತೆ. ನೋಡಿ ಇದನ್ನು ನಾನು ಡೈರೆಕ್ಟಾಗಿ ಹಾಗೆ ತವ ಮೇಲೆ ಹಾಕ್ತಾಯಿದ್ದೀನಿ. ಒಂದು 30 ಸೆಕೆಂಡಿಂದ 1 ನಿಮಿಷದವರೆಗೂ ಬಿಟ್ಟರೆ ಸಾಕು, ನಿಮಗೆ ನೀಟಾಗಿ ಆ ಪೇಪರು ಬಂದುಬಿಡುತ್ತೆ. ಸುಟ್ಟಂಗೆ ಕೂಡ ಏನೂ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗೆಲ್ಲ ರಿಮೂವ್ ಮಾಡ್ಬೋದು. ಈ ತೂತು ಏನಕ್ಕೆ ಮಾಡಿರೋದು ಅಂದರೆ ಇದ್ರ ಮೂಲಕ ನೀವು ಎಣ್ಣೆನ ಹಾಕಿದಾಗ ರೊಟ್ಟಿ ನಿಮಗೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ತೂತನ್ನು ಮಾಡಿಕೊಂಡು ನೀವು ಈ ರೀತಿ ಎಣ್ಣೆ ಹಾಕಿ 2 ಸೈಡು ಬೇಯಿಸ್ಕೊಂಡ್ರೆ ರುಚಿಯಾದಂಥ ಹಾಗೆ ಆರೋಗ್ಯಕರವಾದಂಥ ಸೊಪ್ಪಿನ ಅಕ್ಕಿ ರೊಟ್ಟಿ ಅಥವಾ ತಾಳಿಪಟ್ಟು ಸಿದ್ಧ ಆಗುತ್ತೆ. ಇವತ್ತು ನಾನು ಮಾಡಿರೋದು ನಿಮಗಿಷ್ಟ ಆದರೆ ಗೊತ್ತಲ್ಲ, ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ.
ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.